ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನನ್ನ ಬರ್ಡೇ ಲಾಗ್ ಆಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಪಾಪುಗೆ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಬಿಸಿನೀರಿಗೆ ನಿಂಬೆಹಣ್ಣು ಹಾಕಿ ಕುಡಿಯೋಣ ಅಂತ ಬಿಸಿನೀರು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನೈಟು ಮಳೆ ಬಂದಿತ್ತು, ತುಂಬ ಕೂಲಾಗಿತ್ತು ವೆದರು. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಬಂದಿದ್ದರು ಬೆಳಿಗ್ಗೆ. ನಮ್ಮ ಅಣ್ಣಂಗೆ ಹೆಣ್ಣು ನೋಡ್ತಾ ಇದ್ದೀವಿ. ಸೊ ಆ ವಿಷಯದ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ತೇಜಿಗೆ ಏನು ತಿಂಡಿ ಮಾಡೋಣ ಅಂತ ಕೇಳಿದಾಗ ಚಿತ್ರಾನ್ನ ಬೇಡ, ಇವತ್ತು ಪುಳಿಯೋಗರೆ ಮಾಡು ಅಂತ. ಟ್ಯಾಂಕ್ ಗಾಡ್ ಅಂದ್ಕೊಂಡು ಸರಿ ಅಂದ್ಕೊಂಡು ಬೇಗ ಪುಳಿಯೋಗರೆಗೆಲ್ಲ ರೆಡಿ ಮಾಡಿಟ್ಕೊಂಡೆ. ಪುಳಿಯೋಗರೆಗಾಗಲಿ ಚಿತ್ರಾನ್ನಕ್ಕಾಗಲಿ ನೀವು ಇಲ್ದಿರೋ ಬೆಳ್ಳುಳ್ಳಿನ ಜಜ್ಜಿ ಹಾಕಿದರೆ ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ನಾನಿವತ್ತು ಅಯ್ಯಂಗಾರ್ ಅವ್ರದ್ದು ಪುಳಿಯೋಗರೆ ತೊಗೊಂಡಿದ್ದೀನಿ. ಈ ಅಯ್ಯಂಗಾರ್ ಪುಳಿಯೋಗರೆ ಸ್ವಲ್ಪ ದೇವಸ್ಥಾನದಲ್ಲಿ ಕೊಡ್ತಾರಲ್ವ, ಆ ಪುಳಿಯೋಗರೆ ಥರ ಬರುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಹಾಗೆ ತೇಜು ಇಡ್ಲಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತೊಗೊಂಬಂದಿದ್ದ, ಅದ್ರ ಜೊತೆ ಕಾಂಬೋ ತುಂಬ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮಾಡಿಕೊಂಡು ಸೊ ಹಾಗೆ ನಮ್ಮ ಅಕ್ಕ ನಮ್ಮ ಅಣ್ಣನ ಹತ್ರ ಮಾತಾಡಿಕೊಂಡು ಎಲ್ಲ ಹುಡುಗಿನ ಹುಡ್ಕೋದಕ್ಕೆ ಸರ್ಚ್ ಮಾಡ್ತಿದ್ವಿ. ಎಲ್ರಿಗೂ ಕಾಲ್ ಮಾಡಿ ಕೇಳ್ತಾ ಇದ್ವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನಗೆ ಎಲ್ಲರೂ ಕರೆದ್ಬಿಟ್ಟು ಗ್ರ್ಯಾಂಡಾಗಿ ಬರ್ಡೇ ಮಾಡ್ಕೊಳ್ಳೋ ಅಂಥ ಇಂಟೆನ್ಷನ್ ಏನೂ ಇರಲಿಲ್ಲ. ನನಗೇನೋ ಬೇಡಪ್ಪ, ಯಾರನ್ನೂ ಕರೆಯೋದು ಬೇಡ, ನಾವೇ ಸಾಕು, ನಾನೇ ಚಿಕ್ಕ ಹುಡುಗಿ ಎಲ್ಲ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದಾಗ ತೇಜು ನಮ್ಮ ನಾಗದ ಬರ್ಡೇ ಇದೆ ಬನ್ನಿರಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕರಿಗೆ ಹೇಳ್ತಾ ಇದ್ದ. ಸೊ ಸರಿ ಬಿಡು, ಮಧ್ಯಾಹ್ನ ಬಂದು ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಅಂತ ನಮ್ಮ ಅಕ್ಕರು ಹೇಳ್ತಾಯಿದ್ರು. ಎಲ್ಲರೂ ಕರೆದ್ಬಿಟ್ಟು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋ ಅಂಥ ಏಜೇನಲ್ಲ ನಮ್ಮದು. ಇನ್ನೇನಿದೆ, ಮಕ್ಕಳು ಮರಿ ಎಲ್ಲ ಆಯಿತು, ಮಕ್ಕಳು ಕೂಡ ಬೆಳೀತಾ ಇದ್ದಾವೆ. ಸೊ ಏನಿದ್ರೂ ಅವ್ರದ್ದೇನೆ ಇವಾಗ. ಸೊ ನನಗೇನು ಮಕ್ಕಳದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಅಷ್ಟೇ. ಹಾಗೆ ತೇಜು ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಗೆ ಕರ್ಕೊಂಡು ಹೋದ. ಇಲ್ಲಂತೂ ಸುಮ್ಮನೆ ದುಡ್ಡು ವೇಸ್ಟು ಅಷ್ಟೇ, ಬಟ್ಟೆನೂ ಅಷ್ಟಕ್ಕಷ್ಟೇ. ಆ ಬಟ್ಟೆಗೆ ಆ ರೇಟೇ ಅಲ್ಲ, ಆದ್ರೂ ಈ ರೇಟ್ ಹೇಳ್ತಾಯಿದ್ರು. ಅದರಲ್ಲೂ ನನಗೆ ಕಲೆಕ್ಷನ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಹೊರಗಡೆನೇ ತಾಣ್ತೀನಪ್ಪ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು 4 ಕುರ್ತಿ ತೊಗೊಂಡೆ. ಸೊ ನಾನು ಯಾವಾಗಾದರೂ ಹಾಕ್ದಾಗ ನಿಮಗೆ ತೋರಿಸ್ತೀನಿ. ಮನೆಗೆ ಬಂದಾದಮೇಲೆ ತೇಜು ನಿನಗೆ ಏನದು ಪುಳಿಯೋಗರೆ ಎಗ್ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಬೆಳ್ಳಗೆ ಎಗ್ ರೈಸ್ ಮಾಡೋನೆ. ಚೆನ್ನಾಗಿತ್ತು, ಟೇಸ್ಟ್ ಒಂಥರ. ಅದ್ರ ಜೊತೆ ಪ್ಲೈನ್ ಆಮ್ಲೆಟು ಚೆನ್ನಾಗಿತ್ತು. ಇವತ್ತು ಬರ್ಡೇ ಅಲ್ವಾ, ನಿಂಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಬರ್ಡೇ ದಿನ ಯಾಕೆ ಅಂದ್ಕೊಂಡು ಸುಮ್ಮನೆ ತಿಂದೆ. ಬಟ್ ಚೆನ್ನಾಗಿತ್ತು. ನನಗೆ ಎಗ್ ರೈಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಇನ್ನು ಆಮ್ಲೆಟ್ ತಿಂತೀನಿ. ನಮ್ಮ ಮನೆಯವ್ರು ಇವತ್ತು ನನಗೋಸ್ಕರ ಎಗ್ ರೈಸ್ ಮಾಡಿಬಿಟ್ಟವ್ರೆ ಗಾಯ್ಸ್. ವೈಟು ಎಗ್ ರೈಸು. ಎಲ್ಲರೂ ತಿಂದಿದ್ದೀರಾ, ನೋಡಿದ್ದೀರಾ? ಉಪ್ಪೈತೋ ಖಾರ ಆಯ್ತೋ ಗೊತ್ತಿಲ್ಲ. ಸೊ ಟೇಸ್ಟ್ ಮಾಡೋಣ ಹೆಂಗೈತೆ ಏನು ಅಂತ. ಥ್ಯಾಂಕ್ ಯು ಪಪ್ಪ, ಕರೆ ಪಪ್ಪ. ಓಕೆ ಗೈಸ್, ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ತೇಜು ಪಾಪು ಹೋಗ್ತಾ ಇದ್ದೀವಿ. ಸೊ ನಾನು ದೇವರಲ್ಲಿ ಬೇಡ್ಕೊಂಡಿದ್ದು ಒಂದೇ, ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಸ್ವಲ್ಪ ಸಿಟ್ಟು ಕಮ್ಮಿ ಮಾಡಪ್ಪ ಅಂತಲೇ ಬೇಡ್ಕೊಂಡಿದ್ದು. ಯಾಕಂದರೆ ಕೆಲವು ಟೈಮಲ್ಲಿ ಕೋಪದಲ್ಲಿ ಯಾವ ಥರ ಬೇಕಾದರೂ ನಿರ್ಧಾರ ತಗೋಬೋದು. ಬಟ್ ಆ ಕೋಪ ಕಮ್ಮಿ ಆದಾಗ ಆವಾಗ ಫೀಲ್ ಮಾಡ್ಕೊಳ್ತೀವಿ. ಸೊ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ವಲ್ಲ ಅಂತ. ಸೊ ಒಬ್ಬರು ವ್ಯಕ್ತಿ ರಿಯಾಕ್ಟ್ ಮಾಡಿದರೆ ನಾವು ಕೂಡ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ನಾವು ವೀಕ್ ಆಗಬಾರ್ದಲ್ವ. ಸೊ ಹಾಗಾಗಿ ನಾನು ಕೂಡ
ರಿಯಾಕ್ಟ್ ಮಾಡ್ತೀನಿ. ಆಪೋಸಿಟ್ ಪರ್ಸನ್ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಅಷ್ಟೇ. ಸೊ ಮನೆಗಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ತಾಳ್ಮೆನ ಯಾರೇ ಆಗಲಿ ಪರೀಕ್ಷೆ ಮಾಡೋದಕ್ಕೆ ನೋಡಿದ್ರೆ ಯಾರನ್ನೂ ಸಹಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಕೋಪ ಅನ್ನೋದನ್ನು. ಹಾಗಾಗಿ ನಾನು ಅಂದ್ಕೊಂಡಿರೋದಷ್ಟೇ, ಇತ್ತೀಚೆಗೆ ಕೋಪನ ಸ್ವಲ್ಪ ಕಮ್ಮಿ ಕೊಡಪ್ಪ ದೇವರೇ ಅಂತಲೇ ಬೇಡ್ಕೊಳ್ಳೋದು. ಸೊ ಹೀಗೆ ಇಲ್ಲಿ ಮಾಸ್ತಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇದು ತುಂಬ ಫೇಮಸ್ ಆದಂಥ ದೇವಸ್ಥಾನ. ನನಗೆ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ. ಬೆಂಗಳೂರಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ. ನಾವು ಮುಂಚೆ ಈ ದೇವಸ್ಥಾನದ ಹತ್ರನೇ ಮನೆ ಮಾಡಿಕೊಂಡು ಇದ್ದಿದ್ದು. ಸೊ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲೆಲ್ಲ. ಸೊ ಹಾಗೆ ಹಾಗೆ ತೇಜು ಬರ್ತಡೆಗೆ ರಿಂಗ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದರು. ಬಟ್ ನನಗೆ ರಿಂಗ್ ಬೇಡ, ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಸೆ, ಮಂತ್ರಾಲಯಕ್ಕೆ ಕರ್ಕೊಂಡೋಗು ಅಂತ ಹೇಳಿದ್ದೆ. ಸರಿ ಆಯಿತು ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ರಿಂಗು ಗೋಲ್ಡ್ ರಿಂಗ್ ತಗೋ ಅಂತ ಅಂದು, ಸರಿ ನನಗೆ ಬೇಡ ರಿಂಗೆಲ್ಲ, ನನಗೆ ಮಂತ್ರಾಲಯಕ್ಕೆ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದರೆ ನಮ್ಮ ಬಜೆಟ್ಟಿಗೆ ತಕ್ಕಂಗೆ ನಾವು ಕೇಳಬೇಕಾಗುತ್ತೆ. ಸೊ ನಂಗೆ ಅದು ಬೇಕು ಇದು ಬೇಕು ಅಂತಂದ್ರೂ ಸ್ವಲ್ಪ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಲ್ಲಮ್ಮ ದೇವಸ್ಥಾನ ಕೂಡ ಇತ್ತು. ನಮ್ಮ ತೇಜುಗೆ ಯಲ್ಲಮ್ಮ ದೇವರಂದರೆ ತುಂಬಾ ಇಷ್ಟ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಪಾಪು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾವಳೆ. ಸೊ ಹೀಗೆ ಸರಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ರಾಯರು ನೋಡಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು, ಆ ದೇವರು ಕರೆಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನೋ ಎತ್ತ ಅಂತ. ಸೊ ಹಾಗೆ ಇಲ್ಲಿ ಯಲ್ಲಮ್ಮ ದೇವಿಗೆ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಮನೆಗೆ ಹೋಗುವಂಥದ್ದು. Happy birthday, happy birthday. Hey, mommy love. Hey, wish maada adale. Wish maada antanu. Happy birthday na. Hela. Hela. Yeah, big thing. Ni yaar bartara? Sister bartara. Sister bartara. Sister. Right, bada tight hai. ಇಲ್ಲಿ ಕಬಾಬ್ ಮಾಡ್ತವ್ರೆ, ಇಲ್ಲಿ ಬಿರಿಯಾನಿ ಆಗೈತೆ, ಏನೇನೋ ಮಾಡವ್ರೆ ನನಗೋಸ್ಕರ. ಮೊಸರು ಬಜ್ಜಿ,
ಪಾಯಸ. ಕಬಾಬ್ ಮಾಡ್ತಾನಪ್ಪ, ಏನ್ ಮಾಡೋಣ? ಅಲರ್ಟ್ ಇದೆಯಾ? ಮೆಸೇಜ್ ಮಾಡ್ತಿದ್ರೆ ಅಲರ್ಟ್ ಇದೆಯಾ ಹುಡುಗ? Happy birthday to you. Happy birthday to you. Happy birthday to you, Nagu. Naga auntie. Happy birthday. ತಡಿ ರಾಗಿರಿ. ತೆಗ್ದಿದ್ದೇನೆ ಮಾಟ. ತಡೀರಿ ಇಲ್ಲಡ್ರಿ ಪಪ್ಪ ಹಿಂಗೆ ನೋಡ್ತಾಳೆ. ತಡೀರಿ ಹಂಗೆ ರೀ. ಅಯ್ಯೋ ನಾನು ವಿಡಿಯೋನೇ ಮಾಡ್ತೀನಿ ನೋಡಿ, ಏನು ಬೇಕು ಆಂಟಿ.
ಅವಳು ಇವಾಗ ಬಂದಲ್ಲ ಚೆನ್ನಾಗಿದೆ ಫ್ರೆಂಡ್ ಎಷ್ಟು ಬೇಗ ಬಂದಿದ್ದಾರೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್. ಊಟ ಮಾಡಿ ಇನ್ನೂ ಸ್ವಲ್ಪ. ಬೇಡ ಊಟ ಬೆಳೆ ಮದುವೆಗೆ ಹೋಗ್ತೀರಾ? ಶ್ರಾವಣ ಕರ್ಕೊಂಡು ಹೋಗಿ. ಶ್ರಾವಣ ಅಕ್ಕ ಬರ್ತಾರೆ. ಅಯ್ಯೋ ಕ್ಯಾಮ್ರಾ ನೋಡ್ತಿದ್ದಂಗೆ ಪ್ರೀತಿ ಬರುತ್ತೆ ಅಳಿಯನ ಮೇಲೆ. ನೋಡಿ ಫ್ರೆಂಡ್ಸ್, ಒಂದು ವಿಶ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಊಟಕ್ಕೆ ಬಂದಿದ್ದೆ, ವಿಶ್ ಮಾಡೋಕ್ಕಾಗಲ್ಲ. ಅದೇ ನೋಡಿ ವಿಶ್ ಮಾಡಕ್ಕೆ ಬಂದಿರೋದು. 3 ವಿಕೆಟ್ ಏನಿಲ್ಲ. ಮತ್ತೆ ಅದೇ ಖುಷಿ ವಿಶೇಷ ನಂದೇನ್ ಮಾಡ್ತೀಯ ಹೇಳಮ್ಮ, ಬೇರೆ ಏನಿಲ್ಲ ನಮ್ಮ. ನಿನಗೆ ಅಭಿಮಾನಿಗಳು ಜಾಸ್ತಿ. ಅದನ್ನ ನೋಡ ಹೆದರ್ಕೊಂಬದು. ಹಾ ಬಾಯ್, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಹಾ ಬಾಯ್ ಬಾಯ್ ಪಾಪ. ಹಾ ಇನ್ನು ಡಿಸ್ಕಸ್ಸೇ ಆಗಿಲ್ಲ. ಸಾರಿ ಮಾ. ಹಾ ಸರಿ, ಬೇಗ ರೆಡಿ ಆಗ್ಬೇಕು. 9 ಗಂಟೆ ಪಾಪ. ಹಾಂ ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಹಾಂ ಹಾಂ ಸರಿ, ಬೇಗ ರೆಡಿ ಆಗಬೇಕು. ಹಾಂ ಬಾಯ್, ಹುಷಾರು, ಸೈಡಿಗೆ ಹೋಗು. ಹಾಂ ಇಡ್ಲಿ ತಿನ್ಕೊಂಡು ಬಂದ್ವಿ. ಆಲ್ಫಾಗ್ ಹೋದ್ವಾ, ಕಲರ್ ಹಾಕ್ತಾರ ಅಂತ ಬಾಗ್ಲಾಕಿತ್ತು. ಅದಕ್ಕೆ ಅಲ್ಲೇ ಇಡ್ಲಿ ಇತ್ತ ಭಾಳ ದಿನ ಆಯ್ತು ತಿನ್ಕೊಂಡು ಬಂದ್ವಿ. ಓಕೆ ಗೈಸ್, ನೋಡಿದ್ರಲ್ಲ ಬರ್ಡೇ ಲಾಗ್ ಹೇಗಿತ್ತು ಅಂತ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ. ಚಿಕ್ಕದಾಗೆ ಸೆಲೆಬ್ರೇಷನ್ ಆಗಲಿ ದೊಡ್ಡದಾಗೆ ಸೆಲೆಬ್ರೇಷನ್ ಆಗಲಿ ಮಾಡೋ ಅಂಥ ಮನಸ್ಸಿರುತ್ತಲ್ವ, ಸೊ ಅದು ಮುಖ್ಯ ಅನಿಸುತ್ತೆ ನನಗೆ. ತುಂಬ ಖುಷಿ ಆಯಿತು ನನಗೆ ಎಲ್ಲರೂ ಬಂದಿದ್ದು. ಬಟ್ ನಾವೇನು ಚಿಕ್ಕ ಮಕ್ಕಳೆಲ್ಲ ಎಲ್ಲರೂ ಕರೆದ್ಬಿಟ್ಟು ಬರ್ತಡೇ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇದ್ದಿದ್ದು ತೇಜು ನಾನು ಇಬ್ಬರೇ ಕೇಕ್ ಕಟಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ತೇಜು ಎಲ್ರಿಗೂ ಹೇಳಿದ್ನಲ್ವ, ಸೊ ಹಾಗಾಗಿ ಇಟ್ಸ್ ಓಕೆ ಅಂದ್ಕೊಂಡು ಎಲ್ಲರೂ ಕರೆದ್ಬಿಟ್ಟು ಸೊ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ಊಟ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕರಿಬ್ಬರು ಸೇರಿಕೊಂಡು ಅಡುಗೆ ಮಾಡಿದರು. ತುಂಬ ಚೆನ್ನಾಗಿತ್ತು. ಬಿರಿಯಾನಿ, ಕಬಾಬ್ ಮತ್ತು ಏನದು ಶಾವಿಗೆ ಖೀರು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಈಗ ಊಟ ಮಾಡಿ ವಾಕ್ ಮಾಡ್ತಾಯಿದ್ದೀನಿ. ವಾಕ್ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸೊ ಕಂಪಲ್ಸರಿ ವಾಕ್ ಮಾತ್ರ ಇದ್ದೇ ಇರುತ್ತೆ ನೈಟ್ ಹೊತ್ತು. ಸೊ ಹಿಂಗಿತ್ತು. ಹಾಗೆ ನಾನು ಕುರ್ತಿ ತೊಗೊಂಡೆ ಬರ್ಡೇಗೆ ಅಂತ ಹೇಳಿದ್ನಲ್ವ, ಸೊ ನಾನು ಹಾಕ್ಕೊಂಡಿದ್ದು ಬರ್ಡೇಗೆ ಕುರ್ತಿ ಚೆನ್ನಾಗಿತ್ತಾ ಅಂತ ಕಮೆಂಟ್ ಮಾಡಿ. ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ತೇಜು ಕೂಡ ತುಂಬ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳ್ತಾ ಇದ್ದ. ನನಗೆ ಮಾಡ್ರನ್ಗಿಂತ ಟ್ರೆಡಿಷನಲ್ ತುಂಬ ಇಷ್ಟ. ಸೊ ಹಾಗಾಗಿ ಬರ್ಡೇಗೂ ಟ್ರೆಡಿಷನಲ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ಕುರ್ತಿ ತೊಗೊಂಡೆ ಸಿಂಪಲ್ಲಾಗಿ. ಸುಮ್ಮನೆ ಜಾತ್ರೆ ಥರ ಬಟ್ಟೆ ತೊಗೊಂಡು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಇದ್ದರೆ ಎಷ್ಟು ಲುಕ್ ಕೊಡುತ್ತೆ ಅಲ್ವಾ. ಸೊ ಹಿಂಗೆ ನನಗೆ ಸಿಂಪಲ್ ಅಂದರೆ ತುಂಬ ಇಷ್ಟ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.